ಕಲಬುರಗಿ ಜಿಲ್ಲೆಯ ಶಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಮುತಕಾ ಗ್ರಾಮದಲ್ಲಿ 9th ಅಕ್ಟೋಬರ್ ನೈಟು ಮತ್ತು 10th ಅಕ್ಟೋಬರ್ ಅರ್ಲಿ ಮಾರ್ನಿಂಗ್ ಮಧ್ಯ ಸಮಯದಲ್ಲಿ ಶ್ರೀ ನಿಜೇಶ್ವರ ನಂದಿಗರ ಚೌಡಯ್ಯ ಮೂರ್ತಿಗೆ ಕೆಲವರು ಆ ಟೈಮ್ನಲ್ಲಿ ಅನ್ನವನ್ನು ಈ ಮೂರ್ತಿಗೆ ಕೆಸರ ಹಚ್ಚಿ ಕಲ್ಲಿನಿಂದ ಎಡಗೈ ಕತ್ತರಿಸಿ ಅಪಮಾನ ಮಾಡಿರುತ್ತಾರೆ. ಈ ಬಗ್ಗೆ ಒಂದು ದೂರನ್ನು ಸಾಮಾನ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದೇವೆ. ಅದು ಕ್ರೈಮ್ ನಂಬರ್ 107/2025 ಅಂಡರ್ ಸೆಕ್ಷನ್ 298 BNS 2023 ಪ್ರಕಾರದಲ್ಲಿ ನಾವು FIR ರಿಜಿಸ್ಟರ್ ಮಾಡಿದ್ದೇವೆ ಮತ್ತು ಪ್ರಕರಣ ತನಿಖೆಯನ್ನು ಶಾಬಾದ್ ನಗರ ಪೊಲೀಸ್ ಅವರು ಕೈಗೊಂಡಿರುತ್ತಾರೆ. ಇದು ಫಸ್ಟ್ ಆಫ್ ಆಲ್ ಈ ಕೇಸಲ್ಲಿ ಮೊದಲನೇದಾಗಿ ನಾವು ಮಾಹಿತಿ ಬಂದ ತಕ್ಷಣ ಎಲ್ಲ ಮೇಲಧಿಕಾರಿಗಳು, ಅದರ ಜೊತೆ ನಮ್ಮ ಫಿಂಗರ್ ಪ್ರಿಂಟ್, ಫಾರೆನ್ಸಿಕ್ ಟೀಮ್, ಸೋಕೋ ಟೀಮು ಮತ್ತು ಡಾಗ್ ಸ್ಕ್ವಾಡ್ ಎಲ್ಲ ವಿಸಿಟ್ ಮಾಡಲಾಗಿದೆ ಮತ್ತು ಅಲ್ಲಿ ಸ್ಪಾಟ್ ಅಲ್ಲಿ ಸಾಕಷ್ಟು ಕೆಲವೊಂದು ಎವಿಡೆನ್ಸಸ್ ಯಾವ ತರ ಮಾಡಲಾಗಿದೆ, ಯಾವ ಐಟಮ್ ತಗೊಂಡು ಇದು ಅಫೆನ್ಸ್ ಮಾಡಲಾಗಿದೆ ಅನ್ನೋದೆಲ್ಲ ನಾವು ಸಾಕಷ್ಟು ಎವಿಡೆನ್ಸ್ ಸಂಗ್ರಹಣ ಮಾಡಿದ್ದೇವೆ ಮತ್ತು ಡಾಗ್ ಸ್ಕ್ವಾಡ್ ಮೂವ್ಮೆಂಟ್ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೇವೆ. ಬಟ್ ಇದರಲ್ಲಿ ಫಸ್ಟ್ ಚಾಲೆಂಜ್ ಏನಂದ್ರೆ ಇದು ಒಂದು ರಿಮೋಟ್ ಪ್ಲೇಸ್ ಆಗಿದೆ ಮುತ್ಕಾ ಗ್ರಾಮದಲ್ಲಿ. ಇದು ನಿಯರೆಸ್ಟ್ CCTV ಅಂದ್ರೆ 8 ಕಿಲೋಮೀಟರ್ ಫ್ರಮ್ ದ ಅಫೆನ್ಸ್ ಪ್ಲೇಸ್ ನಿಯರೆಸ್ಟ್ CCTV ಅಂದ್ರೆ ಊರಲ್ಲಿ ಯಾವುದೇ ತರಹ CCTV ಕ್ಯಾಮೆರಾ ಇರುವುದಿಲ್ಲ ಮತ್ತು ಅದು ವಿಲೇಜ್ ಮತ್ತು ವಿಲೇಜ್ ಅಲ್ಲಿ ಮೇನ್ ರೋಡ್ ಮತ್ತು ಒಳಗಡೆ ಹೋಗುವಂತ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಇರೋ ಒಂದು ಜಾಗದಲ್ಲಿ ಅಂಬಿಗರ್ ಚೌಡಯ್ಯ ಸಮುದಾಯ ಭವನ ಮುಂದೆ ಈ ಮೂರ್ತಿ ಇದೆ. ಸೊ ಇದು ಇನಿಷಿಯಲಿ ನಮ್ಗೆ ಚಾಲೆಂಜ್ ತರ ಅನ್ಸಿದೆ. ಬಟ್ ಇದರಲ್ಲಿ ನಾವು ಅಡಿಷನಲ್ SP ಮೇಘಲ್ ನಾಯರ್ ಮತ್ತು DYSP ಶಂಕರ್ ಗೌಡ ಪಾಟೀಲ್ ನೇತೃತ್ವದಲ್ಲಿ ನಾವು ಟೀಮ್ಸ್ ಅನ್ನು ರಚನೆ ಮಾಡಿದ್ದೇವೆ. ಇದರಲ್ಲಿ ಟೀಮ್ಸ್ ಅಲ್ಲಿ ಶಾಬಾದ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ, CPI ಚಿತ್ತಾಪುರ್ ಚಂದ್ರಶೇಖರ್ ತಿಗಿಡೆ ಮತ್ತು CPI ಕಾಳಗಿ ಜಗದೇವಪ್ಪ ಪಾಳ, ಅದರ ಜೊತೆ ನಮ್ಮ PSI ಆಗಿರುವಂತಹ ಚಂದ್ರಕಾಂತ್ PSI ಶಾಬಾದ್ ಮತ್ತು PSI ಮಾಡ್ಬೇಲ್ ಗೌತಮ್ ಮತ್ತು PSI ಕಾಳಗಿ ತಿಮ್ಮಯ್ಯ, PSI ವಾಡಿ ತಿರುಮಲೇಶ್ ಮತ್ತು ಇನ್ನೂರ PSI ಶ್ರೀ ಶ್ಯಾಮರಾಯ PSI, ಇದರ ಜೊತೆಗೆ ಸಿಬ್ಲಿಂಗ್ PSI ಮಾಡ್ಬೇಲ್ ಕ್ರೈಮ್, ಇನ್ನು ಎಕ್ಸ್ಟ್ರಾ PSIs ನಾವು ಮಲಿಕೇಡ್ PSI ಮತ್ತು ಸೈರನ್ PSI, ಆಮೇಲೆ ASI ಆಗಿರುವಂತ ಮಲ್ಲಿಕಾರ್ಜುನ್ ಮತ್ತು ನಾಗೇಂದ್ರ, ಮಲ್ಲಿಕಾರ್ಜುನ್, ದೊಡ್ಡಪ್ಪ CHC, ಬಲರಾಮ್, ಸಂತೋಷ್, ಹುಸೇನ್ ಬಾಷಾ, ಬಿಳಿಯನ ಸಿದ್ದಯ್ಯ, ಆರಿಫ್, ಈ ತರ ನಾವು ಸಾಕಷ್ಟು ಜನ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಯೂಸ್ ಮಾಡಿಕೊಂಡು more than 4-5 ತಂಡಗಳನ್ನು ರಚನೆ ಮಾಡಲಾಗಿದೆ ಮತ್ತು ಬೇರೆ ಬೇರೆ ರೀತಿಯಿಂದಲೂ ಎಲ್ಲ ಹಂತದಲ್ಲೂ ನಾವು ವಿಚಾರಣೆಯನ್ನು ತನಿಖೆಯನ್ನು ಕೈಗೊಂಡಿದ್ದೇವೆ. ಇದರಲ್ಲಿ ಟೋಟಲ್ ನಮ್ಗೆ 5 days 6 days ಆಲ್ಮೋಸ್ಟ್ 5 to 6 days ಆದ್ಮೇಲೆ ನಾವು ಇದರಲ್ಲಿ ಕೃತ್ಯವನ್ನು ಮಾಡಿರುವಂತಹ 3 ಆರೋಪಿಗಳನ್ನು ನಾವು ವಿಚಾರಣೆಗೆ ಒಳಪಡಿಸಿ ಅರೆಸ್ಟ್ ಮಾಡಿ ನ್ಯಾಯಾಲಯದಲ್ಲಿ ಕಳಿಸಿಕೊಟ್ಟಿದ್ದೇವೆ. ಅದರಲ್ಲಿ ಪ್ರಮುಖ ಆರೋಪಿ ಆಗಿರುವಂತಹ ಮಲ್ಲಿಕಾರ್ಜುನ್ ತಂದೆ ವಿಶ್ವಾರಾಧ್ಯ ಪಾಟೀಲ್ ಜೀವನ್ವಿ ಗ್ರಾಮ, ಸಾಬಣ್ಣ ತಂದೆ ಮಲ್ಲಪ್ಪ ಪಟ್ಟೇದಾರ್ ಅಂತ ಮುತುಗಾ ಗ್ರಾಮ ಮತ್ತು 3ನೇದು ಶಿವರಾಜ್ ತಂದೆ ಶಂಕರ್ ನಾಟಕರ್ ಅಂತ ಮುತುಗಾ ಗ್ರಾಮ. ಈ 3 ಜನರನ್ನು ನಾವು ವಿಚಾರಣೆಗೆ ಒಳಪಡಿಸಿ ಅರೆಸ್ಟ್ ಮಾಡಲಾಗಿದೆ ಮತ್ತು ನ್ಯಾಯಾಲಯದ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಅವ್ರ ಕಡೆಯಿಂದ ನಾವು ಮೊಬೈಲ್ ಫೋನ್ ಜಪ್ತಿ ಮಾಡ್ಕೊಂಡಿದ್ದೇವೆ. ಆಮೇಲೆ ಮೇನ್ ತಾವು ಇದರಲ್ಲಿ ಏನು ನೋಡಿದ್ರೆ ಫಸ್ಟ್ ಕೆಲವು ಲೀಡ್ ಸಿಕ್ಕಿರೋದು ನಮ್ಗೆ ಡಾಗ್ ಸ್ಕ್ವಾಡ್ ಇಂದ. ನಮ್ದು ಏನು ಡಾಗ್ ಸ್ಕ್ವಾಡ್ ಡಾಗ್ ರೂಬಿ ಅಂತ ಏನಿದೆಯೋ ಈ ಹಿಂದಿನ ಅದು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ಆಗಿರೋಂಥ ಡೆಕಾವಟಿ ಕೇಸಲ್ಲಿ ಅದರಿಂದ ನಮ್ಗೆ ಈ ಕೇಸ್ ಪತ್ತೆ ಆಗಿದೆ. ಇದು ಮೈನ್ ಲೀಡ್ಸ್, ಇದರಿಂದ ಇದೇ ಕೇಸಿಂದ ನಮ್ಗೆ ಮೈನ್ ಲೀಡ್ ಸಿಕ್ಕಿದೆ. ಮೈನ್ ಲೀಡ್ಸ್ ಇದರಿಂದಲೇ ಸಿಕ್ಕಿದೆ ನಮಗೆ. ಸೊ ಡಾಗ್ ಸ್ಕ್ವಾಡ್ ಒನ್ಸ್ ನಾವು ಇದು ಸ್ಪಾಟ್ ವಿಸಿಟ್ ಮಾಡಿದ್ಮೇಲೆ ಅಲ್ಲಿಂದ ಏರಿಯಾಸ್ ಎಲ್ಲ ರೆಸ್ಪೆಲ್ ಮಾಡಿದ್ರೆ ಸ್ಟ್ರೈಟ್ ಆಗಿ ಅದು
ಏನು ಮೂರ್ತಿ ಇದೆ ಅದೆಲ್ಲ ಸರೌಂಡಿಂಗ್ ಪ್ಲೇಸ್ ಅಲ್ಲಿ ಒಂದು 8 ಶೇಪ್ ಅಲ್ಲಿ ಒಂದು ಸುತ್ತಿದೆ. ಆಮೇಲೆ ಅದು ಕೆಲವೊಂದು ಪ್ಲೇಸಸ್ ಕಡೆ ಸ್ಟಾಪ್ ಮಾಡೋದು, ಸರ್ಕಿಲ್ ಮಾಡೋದು ಮತ್ತು ಇಂಥವೆಲ್ಲ ಅವರ ಮೂವ್ಮೆಂಟ್ಸ್ ಎಲ್ಲ ಆಗಿದೆ. ಸೊ ನಾವು ಅದು ಡಾಕ್ಸ್ ಫಸ್ಟ್ ಆಗಿ ನಾವು ಆ ಡಾಕ್ಸ್ ಮೂವ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಅದು ಎಲ್ಲೆಲ್ಲಿ ಅದು ಅನೇಜೆಂಟ್ ಬಿಹೇವಿಯರ್ ಮತ್ತೆ ಎಲ್ಲಿ ಇದಾಗಿದೆ ಅದೆಲ್ಲ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೇವೆ. ಮತ್ತು ಆ ಏರಿಯಾದಲ್ಲಿ ಬರುವಂತಹ ಎಲ್ಲ ಮನೆಗಳನ್ನು ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೇವೆ. ನಂತರ ಒನ್ಸ್ ಐಡೆಂಟಿಫೈ ಮಾಡ್ಕೊಂಡ್ವಿ ಅದರಲ್ಲಿ ಇರುವಂತ ಎಲ್ಲಾ ಮನೆಗಳನ್ನು ನಾವು ರೆಕಾರ್ಡ್ ಮಾಡ್ಕೊಂಡು ಅದರಲ್ಲಿ ಒಂದು ನಮ್ಗೆ ತಂತ್ರಜ್ಞಾನ ಏನು ಟೆಕ್ನಿಕಲ್ ಎವಿಡೆನ್ಸ್ ಏನಿರುತ್ತೆ ಅದು ಬಳಸ್ಕೊಂಡು ಆಲ್ಮೋಸ್ಟ್ ಎಲ್ಲ ಟೆಕ್ನಿಕಲ್ ಏನು ನಮ್ಮ ಕಡೆ ಇದೆಯೋ ಟೆಕ್ನಿಕಲ್ ನಾಲೆಜ್ ಇದೆಯೋ ಅದೆಲ್ಲ ಯೂಸ್ ಮಾಡ್ಕೊಂಡು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಇದರಲ್ಲಿ ಎಲ್ಲಾನು ಎಲಿಮಿನೇಟ್ ಮಾಡಿದ್ವಿ. ಎಲಿಮಿನೇಟ್ ಮಾಡಿದ್ಮೇಲೆ ನಮ್ಗೆ ಯಾರು ಮೇನ್ ಇದ್ದಾರೆ ಆಗುತ್ತೆ ಅವ್ರ ಮೇಲೆ ಸ್ಟಿಲ್ ಇದು ನಿಗಾ ವಹಿಸಿದ್ದೇವೆ. ಅದರ ಚಲನವಲನದ ಬಗ್ಗೆ ನಾವು ನಿಗಾ ವಹಿಸಿದ್ದೇವೆ ಮತ್ತೆ ಅವ್ರ ಮೇಲೆ ಇನ್ನೂ ಎಕ್ಸ್ಟ್ರಾ ಟೆಕ್ನಿಕಲ್ ಎವಿಡೆನ್ಸ್ ನಾವು ಸಂಗ್ರಹಣೆ ಮಾಡಿದ್ದೇವೆ. ತದನಂತರ ನಮಗೆ ಆ ಊರಲ್ಲಿ ಕೆಲವರು ಮತ್ತು ಈ ಏನಿದೆಯೋ ನಾವು ಮೇನ್ 3 ಜನನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ ಆ ಊರಲ್ಲಿ. ಅವರಲ್ಲಿ ನೈಟ್ ಟೈಮಲ್ಲಿ ಅವರು ಪರಸ್ಪರ ಒಬ್ಬರಿಗೊಬ್ಬರು ಮಾತಾಡೋದು ಬೇರೆ ಸುತ್ತಾಡೋದು ಅದನ್ನು ನಾವು ನಮ್ಮ ಗಮನಕ್ಕೆ ಬಂದಿದೆ. ಸೊ ಇದು ನಾವು ಮೇನ್ ಇದು ಯಾರಿಗೋಸ್ಕರ ತದನಂತರ ನಾವು ಅದರಲ್ಲಿ ಒಬ್ಬ ಯಾರು ಸಾಧನ ಅಂತ ಒಬ್ಬರ ಆರೋಪಿ ನಾವು ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಅವರು ಕೆಲವೊಂದು ವಿಷಯಗಳನ್ನು ನಮ್ಗೆ ಮಾಹಿತಿ ತಿಳಿಸಿದ್ದಾರೆ. ಅದರಲ್ಲಿ ಆರೋಪಿ ಯಾರಿದ್ದಾರೆ ಶಿವರಾಜ್ ನಾಟಿಕರ್ ಅನ್ನೋರು ಅವರು ಸಾಕಷ್ಟು ವರ್ಷಗಳಿಂದ ಅಲ್ಲೇ ಸ್ಥಳೀಯ ಸಮಾಜ ಅಧ್ಯಕ್ಷನಾಗಿ ಅವರು ಅಧ್ಯಕ್ಷನಾಗಿ ಇದ್ದಾರೆ. ಅದು ಲೋಕಲ್ ಏನು ಸಮಾಜ ಅಧ್ಯಕ್ಷರಾಗಿ ಇದ್ದಾರೆ. ಅವರೆಲ್ಲ ಲಾಸ್ಟ್ 1 year ಬ್ಯಾಕ್ ಅವರು ಈ ಶ್ರೀ ಯತೀಶ್ವರ ನಂಬಲ್ಗೌಡ ಅವರ ಮೂರ್ತಿಯನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಬಟ್ ಅದು ಆ ಸರೌಂಡಿಂಗ್ ಏರಿಯಾದಲ್ಲಿ ಯಾವುದೇ ತರ ಅಭಿವೃದ್ಧಿ ಆಗಿರುವುದಿಲ್ಲ. ಪ್ಲಸ್ ಈ ಸಾರ್ವಜನಿಕರು ಪದೇ ಅವರಿಗೆ ಕೇಳ್ತಾ ಬರ್ತಿದ್ರು ಇದು ಇಷ್ಟು ವರ್ಷ ಆಗಿದ್ರು ಅಲ್ಲಿ ಏನು ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಮತ್ತು ಮೂಲ ಸೌಕರ್ಯಗಳು ಯಾವುದು ಇಲ್ಲ, ಅಭಿವೃದ್ಧಿ ಆಗಿಲ್ಲ ಅನ್ನೋದು ಅವ್ರನ್ನು ಕೇಳ್ತಾ ಬರ್ತಾ ಇದ್ದಾರೆ. ಅವ್ರದ್ದು ಯಾವಾಗ ಏನಂದ್ರೆ ಅವ್ರ ಮೈಂಡ್ ಅಲ್ಲಿ ಈ ತರಹ ಒಂದು ಯಾವಾದ್ರೂ ಅಪಮಾನ ಮಾಡಿದ್ರೆ ಸಾಕಷ್ಟು ಜನ ಪ್ರತಿಭಟನೆಗಳಾಗ್ಬೋದು, ಜನರೆಲ್ಲ ವಿಸಿಟ್ ಮಾಡ್ತಾರೆ, ವಿಸಿಟ್ ಮಾಡಿ ನೋಡಿ ಅಮೌಂಟ್ ಕೊಡ್ತಾರೆ, ಅಮೌಂಟ್ ಕಳಿಸ್ಕೊಂಡು ನಾವು ಬೇರೆ ಅಭಿವೃದ್ಧಿ ಪಡಿಸೋದಕ್ಕೆ ದುಡ್ಡು ಬರುತ್ತೆ ಅನ್ನೋದು ಅವರಿಗೆ ಒಂದು ಆಲೋಚನೆದಿಂದ 9th ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಯಾರು ಇವರು ಮಲ್ಲಿಕಾರ್ಜುನ, ಶಿವರಾಜು ಮತ್ತು ಸಾಗರ್ 3 ಜನ ಈ ತರ ಪ್ಲಾನ್ ಮಾಡ್ಕೊಂಡು ಬಂದು ಅಲ್ಲಿ ಸ್ಟೋನ್ ಇಂದ ಅಲ್ಲೇ ಇರುವಂತಹ ಕಲ್ಲಿಂದ ಎಡಗೈಗೆ ಹಿಟ್ ಮಾಡಿ ಅದ್ರ ಕೈಯನ್ನು ಡ್ಯಾಮೇಜ್ ಮಾಡಿರ್ತಾರೆ. ಮೇನ್ ಮಾಡಿರೋದು ಶಿವರಾಜ್ ತಂದೆ ಶಂಕರ್ ನಾಟಿಕರ್ ಅನ್ನೋದು. ಅದು ಹಲವು ವರ್ಷಗಳಿಂದ ಸಮಾಜ ಅಧ್ಯಕ್ಷರಾಗಿದ್ದಾರೆ ಮತ್ತು ಸ್ಟ್ಯಾಚ್ಯೂ ಲಾಸ್ಟ್ ಕೂರಿಸಿದ್ರು. ಬಟ್ ಸ್ಟ್ಯಾಚ್ಯೂ ಸುತ್ತಮುತ್ತಲಾಗಿ ಯಾವುದೇ ತರ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋದು ಒಂದು ಇತ್ತು. ಜನರೆಲ್ಲ ಪದೇ ಕೇಳ್ತಾ ಇರೋದು ಒಂದು ಭಾಗವಹಿಸಿದ್ರು. ಒಂದು ಇದರಲ್ಲಿ 2-3 ಪಾಯಿಂಟ್ಸ್ ಬಂದು ಯಾರು ಇವರು ಇದರಲ್ಲಿ ಸಾಧಕ ಅನ್ನೋರು ಪದೇ ನಾವು ಎಲ್ಲಿ ಹೋಗಿದ್ರು ನಮ್ ಹಿಂದೆ ಬರ್ತಾ ಇರೋದು ನಮ್ ಗಮನಕ್ಕೆ ಬಂದಿದೆ. ಅದು ಡಾಗ್ ಡಾಗ್ ಓಡಾಡ್ಬೇಕಾದ್ರೆ ಹಿಂದೆ ಡಾಗ್ ಸಮೇತ ಓಡಾಡಿದ್ರು. ಮತ್ತೆ ಯಾವುದೇ ಅಧಿಕಾರಿ ಆ ಊರಿಗೆ ವಿಸಿಟ್ ಮಾಡಿದ್ರು ಅವರು ಅಧಿಕಾರಿ ಹಿಂದೆ ಫಾಲೋ ಮಾಡೋದು ನಮ್ಮ ಗಮನಕ್ಕೆ ಬಂದಿದೆ. ಆತರ ಒಂದು ಅನ್ಯೂಜುವಲ್ ಬಿಹೇವಿಯರ್ ಇದೆ. ಆಮೇಲೆ ಶಿವರಾಜ್ ತಂದೆ ಶಂಕರ್ ನಾಟಿಕರ್ ಅನ್ನೋದು ಅವ್ರ ಮೇಲೆ ಬಿಹೇವಿಯರ್ ಪದೇ ಅವ್ರು ಇವ್ರು ಮಾಡಿದ್ರು ಪದೇ ಅವರು ಬೇರೆಯವರ ಸೇವೆಗಳು ಕೊಡ್ತಾ ಇರೋದು ನಮ್ಗೆ ಅನುಮಾನಕ್ಕೆ ಒಂದು ಸಿಕ್ಕಿದೆ.
ವಿಚಾರಣೆ ಎಲ್ಲಿ ಹೋಗಿ ಅಂತ ಹೇಳಿದ್ರೆ ಡಾಕ್ಟರ್ ಮಾಡಿದ್ಮೇಲೆ ಅವ್ರಿಗೆ ಕಳಿಸಿ ವಿಚಾರಣೆ ಮಾಡಿದಾಗ ಹೇಗೆ ಮಾಡ್ಬೋದು. ಅಂದ್ರೆ ಡಾಗ್ ಸ್ಕ್ವಾಡ್ ಲೀಡ್ ಸಿಕ್ಕಿದ್ರೆ ನಮ್ಗೆ ಇನ್ನೂ ಅವ್ರನ್ನ ವಿಚಾರಣೆ ಒಳಪಡಿಸ್ಬೇಕಂದ್ರೆ ನಮ್ಗೆ ಇನ್ನೂ ಎಕ್ಸ್ಟ್ರಾ ಎವಿಡೆನ್ಸ್ ಬೇಕಾಗುವುದಕ್ಕೋಸ್ಕರ ನಾವು ವೈಟ್ ಮಾಡಿದ್ರೆ